ಶ್ರೀಶೈಲದಲ್ಲಿ ತಾಳಿಕೋಟೆಯ ಕಾಶಿಬಾಯಿ ಬಂಟೆನೂರ ಅಮ್ಮನವರ ಬಳಗದವರಿಂದ 603ನೇ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 5,000 ಭಕ್ತರಿಗೆ ಮಹಾಪ್ರಸಾದ ಸೇವೆ. ಶ್ರೀಶೈಲ, ಮೇ 12, 2025. ಪುಣ್ಯಕ್ಷೇತ್ರ ಶ್ರೀಶೈಲದಲ್ಲಿ ನೆಲೆಸಿರುವ ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತ್ಯೋತ್ಸವವನ್ನು ತಾಳಿಕೋಟೆಯ ಶರಣೆ ಕಾಶಿಬಾಯಿ ಬಂಟೆನೂರು ಅಮ್ಮನವರ ಬಳಗವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿತು. ತಾಳಿಕೋಟೆ ಭಾಗದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಎಂದೇ ಪ್ರಖ್ಯಾತಿ ಪಡೆದಿರುವ ಕಾಶಿಬಾಯಿ ಅಮ್ಮನವರ ನೇತೃತ್ವದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಭಕ್ತರು ಈ ಮಹತ್ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಅರ್ಚಕರ ಸಹಕಾರದೊಂದಿಗೆ ಕಾಶಿಬಾಯಿ ಬಂಟೆನೂರು ಅಮ್ಮನವರ ಬಳಗವು ಜಯಂತಿಗೆ 1 ವಾರ ಮುಂಚಿತವಾಗಿಯೇ ಶ್ರೀಶೈಲಕ್ಕೆ ಆಗಮಿಸಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿಯೇ ವಾಸ್ತವ್ಯ ಹೂಡಿತ್ತು. ಈ 1 ವಾರಗಳ ಕಾಲ ದೇವಸ್ಥಾನಕ್ಕೆ ಆಗಮಿಸುವ ನೂರಾರು ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದರು. ಮೇ 12, 2025 ಹುಣ್ಣಿಮೆಯ ದಿನದಂದು ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತಿಯ ವಿಶೇಷ ಸಂದರ್ಭದಲ್ಲಿ ಕಾಶಿಬಾಯಿ ಬಂಟೆನೂರು ಅಮ್ಮನವರ ಬಳಗವು ಬೃಹತ್ ಪ್ರಮಾಣದಲ್ಲಿ ಮಹಾಪ್ರಸಾದ ಸೇವೆಯನ್ನು ಆಯೋಜಿಸಿತ್ತು. ಹೋಳಿಗೆ, ಸೀಕರಣೆ, ಅಂಬಲಿ, ಅನ್ನ ಸಾಂಬಾರು, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಮೊಸರು, ಚಟ್ನಿ ಸೇರಿದಂತೆ ವಿವಿಧ ಬಗೆಯ ಸಾಂಪ್ರದಾಯಿಕ ಮತ್ತು ಸ್ವಾದಿಷ್ಟ ಖಾದ್ಯಗಳನ್ನು ತಯಾರಿಸಿ ಸುಮಾರು 5,000ಕ್ಕೂ ಹೆಚ್ಚು ಭಕ್ತರಿಗೆ ಅತ್ಯಂತ ಪ್ರೀತಿ ಹಾಗೂ ಶಿಸ್ತುಬದ್ಧವಾಗಿ ಬಡಿಸಿದರು. ತಾಳಿಕೋಟೆಯ ಭಕ್ತರ ಈ ನಿಸ್ವಾರ್ಥ ಸೇವೆ, ಶ್ರದ್ಧೆ ಹಾಗೂ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕಂಡು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಅರ್ಚಕರು ಹಾಗೂ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿಗಳು ಬಹಳ ಸಂತೋಷ ವ್ಯಕ್ತಪಡಿಸಿದರು. ನೀವೆಲ್ಲರೂ ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಸ್ವರೂಪದಂತೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದೀರಿ. ಶರಣೆ ಕಾಶಿಬಾಯಿ ಬಂಟೆನೂರು ಅಮ್ಮನವರ ಬಳಗದ ಈ ಭಕ್ತಿಪೂರ್ವಕ ಸೇವೆ ನಿಜಕ್ಕೂ ಶ್ಲಾಘನೀಯ. ಆ ಮಲ್ಲಮ್ಮ ತಾಯಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಸಕಲ ಅಷ್ಟೈಶ್ವರ್ಯಗಳನ್ನು ಕರುಣಿಸಿ ಸದಾ ಸುಖ ಶಾಂತಿಯಿಂದ ಕಾಪಾಡಲಿ ಎಂದು ಮನದುಂಬಿ ಹರಸಿ ಹಾರೈಸಿದರು. ತಾಳಿಕೋಟೆಯ ಭಕ್ತರ ಈ 1 ವಾರದ ಸೇವೆ ಹಾಗೂ ಜಯಂತಿಯ ದಿನದ ಮಹಾಪ್ರಸಾದ ಕಾರ್ಯಕ್ರಮವು ಶ್ರೀಶೈಲಕ್ಕೆ ಆಗಮಿಸಿದ ಸಾವಿರಾರು ಭಕ್ತರ ಮನದಲ್ಲಿ ಅಚ್ಚಳಿಯದ ಅನುಭವವನ್ನು ನೀಡಿತು ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಗೆ ವಿಶೇಷ ಮೆರುಗನ್ನು ತಂದುಕೊಟ್ಟಿತು. SCN TV ಕನ್ನಡ ನ್ಯೂಸ್ ಶ್ರೀಶೈಲ ವರದಿ ಗುರುನಾಥ್ ರೆಡ್ಡಿ, ಪಾಲಿಸ್ ಪಾಟೀಲ್, ಸಂಪಾದಕರು ಸಂಗನಗೌಡ ಗಬಸಾವಳಗಿ ಇವರ ಸಹಯೋಗದಲ್ಲಿ.